ಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೆ ದರ್ಶನವು. ಮೊದಲ ಮೆಟ್ಟಿಲೆ ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ತಾವು ಪೆನಗೊಂಡ ಭಗವಾನ್ ಶ್ರೀ 1008 ಆದಿತ್ಯನಾಥ ತೀರ್ಥಂಕರ ಬಸದಿಯ ದಶಮಾನೋತ್ಸವ ಕಾರ್ಯಕ್ರಮವನ್ನು ವೀಕ್ಷಿಸಲಿದ್ದೀರಿ. ಪ್ರಪ್ರಥಮ ಬಾರಿಗೆ ಆಂಧ್ರ ಪ್ರದೇಶ ರಾಜ್ಯಕ್ಕೆ ಆಗಮಿಸಿದ್ದ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮೀಜಿಯವರ ಪೆನಗೊಂಡ ಪುರಪ್ರವೇಶವು ವಿಜೃಂಭಣೆಯಿಂದ ಜರುಗಿತು. ಭಕ್ತಾದಿಗಳು ಅತ್ಯಂತ ಸಂತಸದಿಂದ ಮೆರವಣಿಗೆ ಮತ್ತು ಅಭಿಷೇಕ ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು. ನಂತರ ಪೂಜ್ಯರಾದ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಮತ್ತು ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿಯವರ ಪಾವನ ಸಾನ್ನಿಧ್ಯ ಮತ್ತು ಗಣ್ಯರ ಉಪಸ್ಥಿತಿಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಿತು.
मन्य कैच्छति जन सहसा ग्रहीतुम् वक्तुं गुणान् गुणसमुद्रशशाङ्ककान्ता कस्ते क्षमः सुरगुरु प्रतिमोऽपि बुद्ध्या कल्पान्तकालपवनोत्थतनक्रचक्रम् को वा तरीतुमनमम्बुनिधिं भुजाभ्याम् सोऽहं तथापि तव भक्ति DJ Sunil Jain YouTube channel. ॐ नमो अरहन्ताणम् ॐ नमो सिद्धाणम् नमो आयर्याणम् नमो वुवज्झायाणम् नमो लोये सौवसाहूणम् नमो लोये सौवसाहूणम् ये सो पञ्च नमो यारो सौवपाव पणाशणम् मङ्गलाणं च सौवेसी पणमं होयि मङ्गलम् पणमं होयि मङ्गलम्
ಕರ್ಮಾಮೃತದಾನಿ ಕರ್ಮ ಕಲಂಕ ದೂರಿಸಲು ತಪಗೈಯುವ ತತ್ವಜ್ಞಾನಿ ಮಾಡುವೆ ಸ್ತವನ ಪಾಡುವೆ ಗಾನ ಆಚಾರ್ಯ ಮಾಡುವೆ ಸ್ತವನ ಪಾಡುವೆ ಗಾನ ಆಚಾರ್ಯ ಅನುರಾಗದಲ್ಲಿ ಅಭಿವಂದಿಪೆನು ಗುರುರಾಯ ಭಟ್ಟಾರಕ ಪಟ್ಟಾಚಾರ್ಯ ಋಷಿವರ್ಯ ಮಂಗಳಮೂರ್ತಿ ಚಾರು ಕೀರ್ತಿ ಗುರುರಾಯ ಧರ್ಮ ದಿನಕರ ದಯಾ ಸಾಗರ ಋಷಿವರ್ಯ ಮಂಗಳಮೂರ್ತಿ ಚಾರು ಕೀರ್ತಿ ಗುರುರಾಯ ಮಂಗಳಮೂರ್ತಿ ಚಾರು ಕೀರ್ತಿ ಗುರುರಾಯ ಮಂಗಳಮೂರ್ತಿ ಚಾರು ಕೀರ್ತಿ ಗುರುರಾಯ ತ್ರಯಾ ರತ್ನತ್ರಯಾ ರತ್ನತ್ರಯಾ ರತ್ನತ್ರಯಾ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ತ್ರಯಾ ರತ್ನತ್ರಯಾ ರತ್ನತ್ರಯಾ ರತ್ನತ್ರಯಾ. ಅಜಿತನಾಥನೆ ನಿನ್ನ ಭಜನೆಯ ಮಾಡುತ್ತ ಋತುಮಾರ್ಗವನ್ನ ಹಿಡಿಯುವೆ ಋತುಮಾರ್ಗವನ್ನ ಹಿಡಿಯುವೆ ಜಿನದೇವ ನಿಜ ಧರ್ಮ ತಿರುಳ ಅರಿಯುವೆ ನಿಜ ಧರ್ಮ ತಿರುಳ ಅರಿಯುವೆ. ಜಿನ ನಿನ್ನ ನಾಮ ಎಂತ ಚಂದ ನಾಮ ಜಿನ ನಿನ್ನ ನಾಮ ಎಂತ ಚಂದ ನಾಮ ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ ತಂದಾನೆ ತಂದಾನೆ ತಂದಾನಿ ತಂದಾನಿ ತಂದಾನೆ 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 ತಂದಾನಿ ತಂದಾನಿ ತಂದಾನೆ ಜಿನ ನಿನ್ನ ನಾಮ ಎಂತ ಚಂದ ನಾಮ ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ. ದಾರಿ ತಪ್ಪಿದಾಗ ತೋರುವನು ಮಾರ್ಗ ದಾರಿ ತಪ್ಪಿದಾಗ ತೋರುವನು ಮಾರ್ಗ ಮೂರು ರತ್ನ ಧರಿಸೆ ಅದೇ ಮುಕ್ತಿ ಮಾರ್ಗ ಮೂರು ರತ್ನ ಧರಿಸೆ ಅದೇ ಮುಕ್ತಿ ಮಾರ್ಗ ತಂದಾನೆ ತಂದಾನೆ ತಂದಾನಿ ತಂದಾನಿ ತಂದಾನೆ 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 ತಂದಾನಿ ತಂದಾನಿ ತಂದಾನೆ ಜಿನ ನಿನ್ನ ನಾಮ ಎಂತ ಚಂದ ನಾಮ ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ.
ನೆಲೆಸಿರುವ ಭಗವಾನ್ ಶ್ರೀ 1008 ಅಜಿತನಾಥ ತೀರ್ಥಂಕರ ಭಗವಾನ್ ಇವರನ್ನು ನೆನೆಸುತ್ತಾ ಮಾತೆ ಶ್ರುತದೇವಿಗೆ ನಮನವನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಪರಮಪೂಜ್ಯ ಭಟ್ಟಾರಕರಿಗೆ ವಂದಿಸುತ್ತಾ ಸಿಂಹನಗದ್ದೆ ಪರಮಪೂಜ್ಯ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಇಂದಿನ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ ಡಾಕ್ಟರ್ ನಿರಂಜನ್ ಕುಮಾರ್ ಧಾರವಾಡ್ ಅಪಾರ ಜ್ಞಾನ ಹಾಗೂ ಆಸಕ್ತಿಯನ್ನು ಹೊಂದಿರುವ ಕಲಾ ಪ್ರತಿಭೆ ಕೂಡ ಆಗಿದ್ದಾರೆ ಶ್ರೀಯುತ ಡಾಕ್ಟರ್ ನಿರಂಜನ್ ಕುಮಾರ್ ಅವರು. ಶ್ರೀಯುತ ನಿರಂಜನ್ ಕುಮಾರ್ ಹಾಗೂ ಪದ್ಮಲತಾ ದಂಪತಿಗಳಿಗೆ ಶಾಲು ಹೊದಿಸಿ ಗೌರವಿಸಬೇಕಾಗಿ ಅಂತಾರಾಷ್ಟ್ರೀಯ ಮಟ್ಟದ ಶ್ರೇಷ್ಠ ಪ್ಲಾಸ್ಟಿಕ್ ಸರ್ಜನ್ ಆಗಿರುವ ಇವರು ಲಂಡನ್ ಹಾಗೂ ಗ್ಲಾಸ್ಗೋ ಯುನೈಟೆಡ್ ಕಿಂಗ್ಡಮ್ನ ರಾಯಲ್ ಕಾಲೇಜ್ ಆಫ್ ಸರ್ಜನ್ನಲ್ಲಿ ಪದವಿಯನ್ನು ಇತಿಹಾಸ ಪ್ರಸಿದ್ಧ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಪೆನುಗೊಂಡೆಯಲ್ಲಿ ನೆಲೆ ನಿಂತಿರುವ ಭಗವಾನ್ ಅಜಿತನಾಥ ಸ್ವಾಮಿ ತೀರ್ಥಂಕರರ ಬಿಂಬ ಪ್ರತಿಷ್ಠಾಪನೆ ಹಾಗೂ ಜೀರ್ಣೋದ್ಧಾರದ ಈ ದಶಮಾನೋತ್ಸವ ಸಮಾರಂಭದ ಕಾರ್ಯಕ್ರಮಕ್ಕೆ ದೇಶದ ವಿವಿಧೆಡೆಯಿಂದ ಬಂದಿರುವ ಜೈನ ಬಾಂಧವರಿಗೆಲ್ಲ ಜೈ ಜಿನೇಂದ್ರಗಳು. ಇಂದಿನ ಸುದಿನ ಪೆನುಗೊಂಡೆಯ ಇತಿಹಾಸದ ಪುಟಗಳಲ್ಲಿ ಸುವರ್ಣ ಅಕ್ಷರದಲ್ಲಿ ಸೇರ್ಪಡೆಯಾಗುತ್ತದೆ ಅಂತ ಹೇಳಿದರೆ ಅತಿಶಯೋಕ್ತಿಯಲ್ಲ. ಬಂಧುಗಳೇ, ಈ ಕ್ಷೇತ್ರ ಸುಮಾರು 8 ಶತಮಾನಗಳ ಇತಿಹಾಸವನ್ನು ಹೊಂದಿದ್ದು ಸ್ಥಳೀಯವಾಗಿ ಯಾವುದೇ ಜೈನ ಸಮುದಾಯದ ನೆಲೆ ಇಲ್ಲದಿದ್ದರೂ ಕೂಡ ಸುತ್ತಲಿನ ನಗರದ ಬಾಂಧವರು ಅಪಾರ ಶ್ರದ್ಧೆ ಭಕ್ತಿ ಹಾಗೂ ಸೇವೆಯಿಂದ ಜಿನತೈತಾಲಯವನ್ನು ಸಂರಕ್ಷಿಸಿ ಬೆಳೆಸಿರುವುದು ಇಲ್ಲಿಯ ಭಗವಾನು ಆಹ್ರಾನ್ ಮಂಗಳಂ ಗೌತಮೋ ಗಣಿ ಮಂಗಳಂ ಭಗವಾನು ವೀರೋ ಮಂಗಳಂ ಗೌತಮೋ ಅಗ್ನಿ ಮಂಗಳಂ ಕುಂದ ಕುಂದ ಜೈನ ಧರ್ಮೋಸ್ತು ಮಂಗಳ. ಇಂದಿನ ದಶಮಾನೋತ್ಸವ ಕಾರ್ಯಕ್ರಮವು ಭಗವಾನ್ ಅಜಿತನಾಥ ಸ್ವಾಮಿಗೆ ವಿವಿಧ ದ್ರವ್ಯಗಳ ಅಭಿಷೇಕ 108 ಕಲಶ ಅಭಿಷೇಕದೊಂದಿಗೆ ತುಂಬ ಸುಂದರವಾಗಿ ನೆರವೇರಿದೆ. ದೀಪ ಪ್ರಜ್ವಲನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಕೋರ್ತಾ ಇದ್ದೇನೆ. परम परञ्ज्योति कोटि चन्द्रादित्य किरण सुज्ञान प्रकाश परम परञ्ज्योति कोटि चन्द्रादित्य किरण सुज्ञान प्रकाश सुररम कुटमणि रञ्जित चरणाब्ज शरणागु प्रथम जिनेश सुररम कुटमणि रञ्जित चरणाब्ज शरणागु प्रथम जिनेश सिद्धर सतत विशुद्धर बोध ಸಮೃದ್ಧರ. ಈ ಕ್ಷೇತ್ರದ ಜೀರ್ಣೋದ್ಧಾರದ ಕನಸನ್ನು ಕಂಡು ಅದನ್ನು ಸಾಕಾರಗೊಳಿಸಲು ಹಗಲಿರುಳು ಶ್ರಮಿಸಿದ ಶ್ರಾವಕರಲ್ಲೊಬ್ಬ ಶ್ರೀಯುತ ಇಸ್ರೋ ಜಿ ಅಜಿತ್ ಕುಮಾರ್ ಅವರು. ಈಗ ಅಜಿತ್ ಕುಮಾರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಆಗಿ ಕೇಳ್ಕೊಳ್ತಾ ಇದ್ದೇನೆ. ಪೆನುಗೊಂಡೆ ಅಜಿತನಾಥ ಜೈನ್ ರಿಲೀಜಿಯಸ್ ಚಾರಿಟಬಲ್ ಟ್ರಸ್ಟ್ ಪರವಾಗಿ ತಮಗೆಲ್ಲ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಇಂದಿನ ಸಭೆಗೆ ವಿಶೇಷವಾಗಿ ನಮ್ಮ ಬೆಂಗಳೂರು, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡುಗಳಿಂದ ಬಂದಂತಹ ಎಲ್ಲ ಶ್ರಾವಕ ಬಂಧುಗಳಿಗೆ ಜೈ ಜಿನೇಂದ್ರಗಳು ಹೇಳುತ್ತಾ, ಚಿರಋಣಿಯಾಗಿದ್ದೀವಿ ನಾವು. ಪೆನುಗೊಂಡೆ ಪಟ್ಟಣ ಇವತ್ತು ಸ್ವಾರ್ಥಕವಾಗಿದೆ. ಜೈನ ಬಸದಿಗಳು 64 ಇದ್ದುವಂಥ ಪ್ರತೀತಿ ಇದ್ದರೂ ಸಹ ಈಗ 2 ಜೈನ ಬಸದಿಗಳು ಕಾಣ್ತಾ ಇದೆ. ಅದರಲ್ಲಿ ಇವತ್ತು ನಾವೆಲ್ಲ ಕೂತಿರುವಂತಹ ಈ ಅಜಿತನಾಥ ಜಿನ ಮಂದಿರ ಸಂಪೂರ್ಣ ಹಾಳಾಗೋಗಿ ಸ್ಥಿತಿಯಲ್ಲಿದ್ದು ನಾವೆಲ್ಲ ಕಂಡಿದ್ದೀವಿ. ಇದರಲ್ಲಿ ಭಾಳಷ್ಟು ಜನ ನೋಡಿದ್ದೀರಾ ಈ ಪರಿಸ್ಥಿತಿ 10 ವರ್ಷದ ಮುಂಚೆ ಹೆಂಗಿತ್ತು ಅಂತ. ಪ್ರಮುಖ ಸಾಗರಜಿ ಮಹಾರಾಜರು 15 ವರ್ಷದ ಮುಂದೆ ನಮಗೆ ಅವರು ಪೆನುಗೊಂಡೆಗೆ ಬಂದಾಗ ನಮ್ಮ ಕಮಿಟಿಯವ್ರನ್ನೆಲ್ಲ ಕರೆದು, ಅಮರಾಪುರ ಸಮಾಜನೆಲ್ಲ ಕರೆದು, ನೀವು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಬೇಕು, ನೀವು ನಡುಮು ಕಟ್ಟಿ ಬಿಗಿಂಚಿ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಅಂತ ಹೇಳಿದ್ರು. ಆದರೆ ನಮಗೆ ಅವಾಗ ಕಾಲಾವಕಾಶ ಕೂಡಿ ಬರಲಿಲ್ಲ, ಜೀರ್ಣೋದ್ಧಾರ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಅವರ ಪ್ರೇರಣೆಯಿಂದ ನಾವು ಪುನಶ್ಚೇತನಗೊಂಡು 2015 ನವಂಬರ್ನಲ್ಲಿ ಸ್ಟಾರ್ಟ್ ಮಾಡಿ 2016 ಫೆಬ್ರವರಿಗೆ ಜೀರ್ಣೋದ್ಧಾರ ಮಾಡಿದ ಪ್ರಪ್ರಥಮ ದೇವಸ್ಥಾನ ಅದು
ಧರ್ಮೋತ್ಥಾನ ಟ್ರಸ್ಟ್ ವತಿಯಿಂದ ಕರ್ನಾಟಕ ಸ್ಟೇಟಿಂದ ಹೊರಗಡೆ ಬಂದು ಮಾಡಿದ ಕ್ಷೇತ್ರ ಈ ಪೆನಗೊಂಡೆ. ಇದುವರೆಗೂ 10 ವರ್ಷ ಆಯಿತು ಜೀರ್ಣೋದ್ಧಾರ ಆದಾಗ. ಜೀರ್ಣೋದ್ಧಾರ ಆಗಿ ಪಂಚಕಲ್ಯಾಣಕ್ಕೆ ವಿಶೇಷವಾಗಿ ಇಡೀ ಧರ್ಮಸ್ಥಳ ಫ್ಯಾಮಿಲಿ ವೀರೇಂದ್ರ ಹೆಗ್ಗಡೆ ಅವರು ಆಂಧ್ರ ಪ್ರದೇಶಕ್ಕೆ ಬಂದಿದ್ದು ಫಸ್ಟ್ ಟೈಮ್. ಅದು ಈ ಪೆನಗೊಂಡೆ ಪಟ್ಟಣಕ್ಕೆ. ಪೆನಗೊಂಡೆ ಪಟ್ಟಣದವರೆಲ್ಲ ಎಷ್ಟು ಖುಷಿ ಪಟ್ಟರು ಅಂದರೆ ಇಷ್ಟು ಖುಷಿಯೆಲ್ಲ ಪಟ್ಟಿದ್ದು ಪೆನಗೊಂಡೆ ಪಟ್ಟಣವೇ ಇಲ್ಲಿತ್ತು. ಇದಕ್ಕಿಂತ 10ರಷ್ಟು ದೊಡ್ಡದು ನಾವು ಪೆಂಡಾಲ್ ಹಾಕಿ ಅವತ್ತು ಪಂಚಕಲ್ಯಾಣ ಮಾಡಿವಿ 5 ದಿನ. ಭಾಳ ಖುಷಿ. ಈ ಅಜಿತನಾಥ ಸ್ವಾಮಿಯ ತೀರ್ಥಂಕರ ಬಸದಿಯ ಕಾರ್ಯವನ್ನು ಮಾಡುವಂಥ ಪುಣ್ಯ ಅವಸರ ಒದಗಿತ್ತು. ಅದಾಗಿ 10 ವರ್ಷದ ಮೇಲೆ ಇವತ್ತು ದಶಮಾನೋತ್ಸವಕ್ಕೆ ಪರಮ ಪೂಜ್ಯ ನಮ್ಮ ನರಸಿಂಹರಾಜಪುರದ ಪೂಜ್ಯರು ಬಂದಿದ್ದಾರೆ, ಶ್ರವಣಬೆಳಗೊಳದ ಪೂಜ್ಯರು ದಯಮಾಡಿಸಿದ್ದಾರೆ. ಇಬ್ಬರಿಗೂ ಇಚ್ಛಾಮಿಗಳನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋಲ್ಲ ಬಂಧುಗಳೇ, ಒಂದು ಮಾತು ಹೇಳಬೇಕು. ಈ ಪೆನುಗೊಂಡೆ ನಮ್ಮ ಮಂದಿರವನ್ನು ಅದು ಬಸದಿಯನ್ನು ಭಾಳ ಚೆನ್ನಾಗಿ ಉಳಿಸ್ಕೊಂಡು ಬಂದಿದ್ದೀರಿ. ಸಂಪ್ರದಾಯ ಇಲ್ಲಿ ಜೈನ್ ಮನೆತನದವರೇ ಇಲ್ಲ, ನನ್ನ ಲೆಕ್ಕದಲ್ಲಿ ಯಾರೂ ಒಂದು ಕುಟುಂಬದವರು ಇಲ್ಲ. ಪುರೋಹಿತರದ್ದು ಕಷ್ಟ ಇದೆ ಅಂತ ಆವಾಗ ಹೇಳ್ತಾಯಿದ್ರು. ಮತ್ತು ಅದು ಏನೋ ದೇವರಿಗೆ ಬೇಕಾದಾಗ ಪುರೋಹಿತರು ಬರ್ತಾರೆ, ಎಲ್ಲರೂ ಬರ್ತಾರೆ. ಅವರು ಇಲ್ಲಿ ಬಂದು ಈ ದೇವರ ಸೇವೆಯನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಅತ್ಯಂತ ಸಂತೋಷವಾಗಿ ಭಾಗವಹಿಸ್ತೇವೆ ನಾವು. ಇನ್ನಷ್ಟು ವರ್ಷ ಇದು ನಡೀಲಿ. ಯಾಕೆಂದರೆ ಒಬ್ಬ ಮನುಷ್ಯ ಅದು ಹಠ ಕಟ್ಟಬೇಕು. ಹಠ ಕಟ್ಟದೇ ಇದ್ದರೆ ಕೆಲಸ ಆಗೋದಿಲ್ಲ. ಎಲ್ಲರೂ ಕೈ ಬಿಟ್ಟುಬಿಟ್ರೆ ರಥ ಹೇಗೆ ಮುಂದೆ ಹೋಗೋದು ಅಂತ ಒಂದು ಗಾದೆ ಇದೆ. ರಥೋತ್ಸವ ಆಗಬೇಕು, ಬ್ಯಾಂಡ್ ಊದಿದರೆ ಎಲ್ಲೋ ರಥನೂ ಯಾರು ಎಳೆದೇ ಇದ್ದರೆ ರಥ ದೇವರು ಅಲ್ಲೇ ಇಡ್ತಾರೆ. ಆದರೆ ಒಬ್ಬರು ಹೇಳಿದ್ರೆ ಮತ್ತೊಬ್ಬರು ಹೇಳಿದ್ರೇ ಒಂದು ರಥೋತ್ಸವ. ಅದೇ ರೀತಿ ನಮ್ಮ ಅಜಿತ್ ಕುಮಾರ್ ಅವರು ಮನೆಯವರೆಲ್ಲ ಸೇರಿ ನಮ್ಮ ಮಂಜುನಾಥ್ ಅವ್ರ ತಮ್ಮ, ಅವ್ರ ಮುನಿ ಭಕ್ತ ಅಂತಲೇ ಹೆಸರು. ಯಾವ ಮುನಿಗಳು ಬಂದರೂ ಅವರು ಬರೋ ಮುಂಚೆ ಬನ್ನಿ ಅಂದ್ಬಿಡ್ತಾರೆ. ಆಮೇಲೆ ಬೆಂಗಳೂರಲ್ಲಿ ಅವರನ್ನು ಸುಧಾರಿಸಿ ಕಳಿಸ್ಕೊಡ್ತಾರೆ. ಹಾಗೆ ತ್ಯಾಗಿ ಸೇವಾ ಸಮಿತಿಯ ಹೆಚ್ಚಿನ ಜವಾಬ್ದಾರಿಯನ್ನು ಅವರು ನಡೆಸ್ಕೊಂಡು ಬಂದಿದ್ದಾರೆ. ಅವರನ್ನು ಕೂಡ ಗುರುತಿಸಿ ಈ ಕಾರ್ಯಕ್ರಮ ಅತ್ಯಂತ ಸಂತೋಷವಾದಂಥ ಕಾರ್ಯಕ್ರಮ. ನೀವು ಇನ್ನೂ 25ನೇ ವರ್ಷದ ಕಾರ್ಯಕ್ರಮ ಮಾಡಬೇಕು. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಚಂದ್ರನಾಥ ಸ್ವಾಮಿ ಮತ್ತು ಬೆಟ್ಟದ ಬಾಹುಬಲಿ, ಇಲ್ಲಿ ಆದಿನಾಥ ಸ್ವಾಮಿ, ಸರಸ್ವತಿ ಮಾತೆ ಎಲ್ಲರೂ ನಿಮಗೆ ಆರೋಗ್ಯ ಕೊಡಲಿ, ಮನಃಶಾಂತಿ ಕೊಡಲಿ, ನಮಗೂ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ಜೈ ಜಿನೇಂದ್ರ. ಅಜಿತನಾಥ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸಕಲ ಬಾಂಧವರ ಕಡೆಯಿಂದ ವಿಶೇಷ ಗೌರವ ಸನ್ಮಾನ